ಇನ್ನು ಇತ್ತೀಚೆಗೆ ಈ ಬ್ಯಾಂಕ್ನಲ್ಲಿ ಚಿನ್ನ ಇಡುವಂಥವ್ರಿಗೆ ಶಾಕ್ ಮೇಲೆ ಶಾಕ್. ದೊಡ್ಡ ದೊಡ್ಡ ಬ್ಯಾಂಕ್ಗಳೇ ಈ ನಕಲಿ ಚಿನ್ನ ಕೊಡೋದು, ಇಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಚಿನ್ನ ಕೊಡೋದು, ಈ ಥರದ್ದೆಲ್ಲ ಘಟನೆ ನಡೀತಾ ಇದೆ. ಈಗಲೂ ನೋಡಿ, ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟಂಥವರಿಗೆ ವಾಪಸ್ ನಕಲಿ ಚಿನ್ನ ಕೊಟ್ಟಿದ್ದಾರೆ ಅಂತ ಹೇಳಿ SBI ಬ್ಯಾಂಕ್ ವಿರುದ್ಧ ಬೆಂಗಳೂರಿನ ದಂಪತಿ ಆರೋಪ ಮಾಡ್ತಾ ಇದ್ದಾರೆ. SBI ಬ್ಯಾಂಕ್ ದೇಶದ ಪ್ರತಿಷ್ಠಿತ ಬ್ಯಾಂಕ್, ಆ ಬ್ಯಾಂಕ್ ಮೇಲೆನೆ ಈ ರೀತಿಯಾದಂತ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಗೆ ಬಂದಿದೆ ಕತೆ ಹಂಗಾದ್ರೆ? ಪ್ರತಿ ತಿಂಗಳು 11,700 ರೂಪಾಯಿ ಅಸಲು ಸೇರಿ ಬಡ್ಡಿ ಕಟ್ತಾ ಇದ್ರು. ಬ್ಯಾಂಕ್ ನಲ್ಲಿಟ್ಟು 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು, ಒಂದು ಗೋಲ್ಡ್ ಚೈನ್ ಅಂತ. ಈಗ ಹೆಚ್ಚಿನ ಹಣ ಬೇಕಿತ್ತು, ಆ ಕಾರಣಕ್ಕಾಗಿ ಆ ಗೋಲ್ಡ್ ಅನ್ನ ವಾಪಸ್ ಪಡೆದು ಚಿನ್ನದ ಅಂಗಡಿಯಲ್ಲಿ ಅಡ ಇಡೋದಕ್ಕೆ ದಂಪತಿ ಮುಂದಾಗಿರ್ತಾರೆ. ಚಿನ್ನದ ಅಂಗಡಿಯಲ್ಲಿ ಪರಿಶೀಲಿಸಿದಾಗ ಅದು ನಕಲಿ ಗೋಲ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಆ ಮುಖೇಶ್ ಹಾಗೆ ಪೂರ್ಣಿಮಾ ಶಾಕ್ ಆಗಿದ್ದಾರೆ. ಕೂಡಲೇ ಬ್ಯಾಂಕಿಗೆ ಹೋಗಿದ್ದಾರೆ ಅವರಿಬ್ರು ಕೂಡ. ಆದರೆ ಅಲ್ಲೂ ನೋಡಿ ಇವ್ರ ವರ್ತನೆ ಹೆಂಗಿದೆ ಅಂತ. ಮೊದಲೇ ಈ ಬ್ಯಾಂಕ್ಗಳಲ್ಲೆಲ್ಲ ಹಿಂದಿ ಬರೋರು ಸೇರ್ಕೊಂಡ್ಬಿಟ್ಟು ಸರಿಯಾಗಿ ರೆಸ್ಪಾನ್ಸ್ ಇರಲ್ಲ, ಮತ್ತೊಂದು ಸಮಸ್ಯೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು. ಇವ್ರು ಹೋದ್ರೂ ಸರಿಯಾಗಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೆ. ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ದೂರು ದಾಖಲಾಗಿದೆ. ತಿಂಗಳು 15/1/25 ಗೋಲ್ಡು ಇಟ್ಟೆ ಸರ್. ಅಲ್ಲಿ ಹೋದಾಗ ಅಲ್ಲಿ ಒಬ್ಬರು ಬರ್ತಾರೆ, ಚೆಕ್ ಮಾಡೋರೇ ಬರ್ತಾರೆ. ಅವ್ರು ಚೆಕ್ ಮಾಡಿಬಿಟ್ಟು ಇದಕ್ಕೆ 3.5 ಲಕ್ಷ ಬರುತ್ತೆ ಅಂತ ಹೇಳಿದ್ರು ನಮಗೆ. ಸರ್ ನಮಗೆ 3.5 ಲಕ್ಷ ಬೇಡ, ನನಗೆ 2 ಲಕ್ಷ ಸಾಕು ಅಂತ ಅಂದ್ಬಿಟ್ಟು 2 ಲಕ್ಷ ನಾನು ತೊಗೊಂಡೆ. ನಾನು ಅವ್ರ ಹತ್ರ 2 ಲಕ್ಷ ತೊಗೊಂಡು ಎಲ್ಲ ಸೈನೆಲ್ಲ ಹಾಕಿ ಎಲ್ಲ ಇದು ಮಾಡಿ ಕೊಟ್ಟರು. ಇವಾಗ ಅವರು ಒಂದು 10 ಡೇಸಿಂದ ನನಗೆ ಕಾಲ್ ಮಾಡ್ತಾಯಿದ್ರು ಬ್ಯಾಂಕಿಂದ, ನೀವು ರಿನ್ಯೂವಲ್ ಮಾಡ್ಕೊಬೇಕು, ಬಂದು ಬಿಡಿಸ್ಕೊಳ್ಳಿ ಗೋಲ್ಡ್ನ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು. ಸರಿ ನಾನು ಬಂದು ಇದು ಮಾಡ್ತೀನಿ ಮೇಡಮ್ ಅಂತ ನಾನು ಹೇಳಿದೆ. ಹೇಳಿದ ಮೇಲೆ ನಾನು ನಿನ್ನೆ ಹೋಗಿದ್ದೆ ಸರ್. ನಿನ್ನೆ ಹೋಗಿ ಎಷ್ಟಿದೆ ಅಂತ ನೋಡಿ ಪೇ ಮಾಡಿಬಿಟ್ಟು ಗೋಲ್ಡ್ ತೊಗೊಂಡು ನಾವು ಫಸ್ಟು ಏನು ಮಾಡಿದ್ರು, ನಮ್ಮ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡ್ರು. ಫಸ್ಟು ನಾನು, ನನ್ನ ಹಸ್ಬೆಂಡ್, ನಮ್ಮ ಅಣ್ಣ 3 ಜನ ಹೋಗಿದ್ದು. ಫಸ್ಟು ಸೈನ್ ಮಾಡಿಸಿದ್ರು. ಸೈನ್ ಮಾಡಿಸಾದ್ಮೇಲೆ ಅವ್ರು ನಮಗೆ ಗೋಲ್ಡ್ ಕೊಟ್ಟರು. ಗೋಲ್ಡ್ ಕೊಟ್ಟಮೇಲೆ ನಾವು ತೊಗೊಂಡು ಇಮಿಡಿಯೇಟ್ ನಮಗೆ ದುಡ್ಡು ಬೇಕಿತ್ತು, ನಮಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ನಮಗೆ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ. ಹೋದ ವರ್ಷ ಇವತ್ತಿಗೆ 15ನೇ ತಾರೀಕಿಗೆ 1 ವರ್ಷ ಆಗುತ್ತೆ ಕಂಪ್ಲೀಟು. ಅವರು 1 ವಾರದಿಂದ ಬಿಡಿಸ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾಯಿದ್ರು. ನಾವು ಆಯಿತು, ಹೋದ ವರ್ಷ 2 ಲಕ್ಷ ನಾವು ಅಮೌಂಟ್ ತೊಗೊಂಡಿದ್ವಿ. ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಅತ್ತಿಗೆ ಹೋಗಿ 2 ಲಕ್ಷಕ್ಕೆ ತಿಂಗಳಿಗೆ 11,700 ರೂಪಾಯಿ ಕಟ್ಟಬೇಕು. ನಾವು 12 ತಿಂಗಳು ಕಟ್ಟಿದ್ದೀವಿ. 12 ತಿಂಗಳಿಗೆ ಕಟ್ಟಿ ಬ್ಯಾಲೆನ್ಸ್ ಎಷ್ಟಿದೆ? 85,900 ರೂಪಾಯಿ ನಿನ್ನೆ ಪೇ ಮಾಡಿದ್ದೀವಿ. ಅಕೌಂಟಲ್ಲೇ ಪೇ ಮಾಡಿದ್ದೀವಿ. ಪೇ ಮಾಡಿಬಿಟ್ಟು ನನಗೆ ಬಿಸ್ನೆಸ್ ಮಾಡೋನು, ನನಗೆ ಸ್ವಲ್ಪ ಅಮೌಂಟ್ ಅವಶ್ಯಕತೆ ಇತ್ತು. ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ನಾನು ಸೆಟ್